ಅಧ್ಯಾಯ 4 ಶ್ಲೋಕ 13. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಚಾತುರ್ವರ್ಣ್ಯಂ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ವಿದ್ಯ ಕರ್ತಾರಮವ್ಯಯಂ. ಹೇಳಿಕೊಡುವುದನ್ನು ಅನುಸರಿಸಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ವಿದ್ಯ ಕರ್ತಾರಮವ್ಯಯಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಭಗವಂತ ಹೇಳ್ತಿದ್ದಾನೆ, ಗುಣಗಳ ಮತ್ತು ಕರ್ಮಗಳ ವಿಂಗಡಣೆಗೆ ತಕ್ಕಂತೆ 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಿವೆ. ನಾನು ಅದರ ಕರ್ತೃವಾದರೂ ನನ್ನನ್ನು ಅಕರ್ತಾರನೆಂದು ತಿಳಿ ಅಂತಾನೆ ಭಗವಂತ. ಅವರವರ ಮನಸ್ಸಿನ ಗುಣಗಳಿಗೆ ಮತ್ತು ಇಂದ್ರಿಯಗಳು ಮಾಡುವ ಕರ್ಮಗಳಿಗೆ ಅನುಗುಣವಾಗಿ ಸಮಾಜವನ್ನ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ವರ್ಣ ಅಂದರೆ ಬಣ್ಣ ಅಂತ ಅರ್ಥ. ಶಾಸ್ತ್ರದಲ್ಲಿ ತ್ರಿಗುಣಗಳಿಗೆ ಕೆಲವು ನಿರ್ದಿಷ್ಟ ಬಣ್ಣಗಳನ್ನು ಸೂಚಿಸಿದ್ದಾರೆ. ಸತ್ವವು ಬಿಳಿಯ ಬಣ್ಣವನ್ನು, ರಜಸ್ಸು ಕೆಂಪು ಬಣ್ಣವನ್ನು ಮತ್ತು ತಮಸ್ಸು ಕಪ್ಪು ಬಣ್ಣವನ್ನು ಸೂಚಿಸುತ್ತೆ. ಜನತೆಯ ನಾನಾ ವರ್ಗಗಳಲ್ಲಿ ಸ್ವಾಭಾವಿಕವಾಗಿ ಹಂಚಿರುವ ನಾನಾ ಗುಣಗಳನ್ನು, ಆ ನಾನಾ ಗುಣಗಳಿಂದ ಲೋಕಕ್ಕೆ ಆಗಬಹುದಾದ ನಾನಾ ಹಿತ ಕಾರ್ಯಗಳನ್ನೂ ನೋಡಿ ಜಾತಿ ವ್ಯವಸ್ಥೆಯನ್ನ ಭಗವಂತನೇ ಮಾಡಿದ್ದಾನೆ. ಪ್ರಕೃತಿ ಸಿದ್ಧವಾದ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳು ಯಾರ್ಯಾರಲ್ಲಿ ಯಾವ ಯಾವ ಪ್ರಮಾಣದಲ್ಲಿ ಹೇಗೆ ಹೇಗೆ ಬೆರೆತಿವೆಯೋ ಅದಕ್ಕೆ ಅನುಸಾರವಾಗಿ ಜಾತಿ ಧರ್ಮ, ಕುಲ ಧರ್ಮಗಳನ್ನು ಗೊತ್ತು ಮಾಡಿರೋದು ಭಗವಂತ. ವ್ಯಕ್ತಿಯು ಹೇಗೆ ಆಲೋಚನೆ ಮಾಡ್ತಾನೋ ಅದರಂತೆಯೇ ಆಗ್ತಾನೆ. ಬಾಹ್ಯವಾಗಿ ಎಲ್ಲರೂ ಒಂದೇ ರೀತಿ ಕಂಡುಬಂದರೂ ವ್ಯಕ್ತಿಯ ಗುಣಗಳಿಗೆ ಅನುಸಾರವಾಗಿ ಆಲೋಚನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಈ ರೀತಿಯ ಮಾನಸಿಕ ವಿಭಿನ್ನತೆಗೆ ಅನುಸಾರವಾಗಿ ಇಡೀ ಮಾನವ ಕುಲವನ್ನ ಆಧ್ಯಾತ್ಮಿಕ ಅಧ್ಯಯನದ ಸಲುವಾಗಿ 4 ವರ್ಣ ಅಂದರೆ ಜಾತಿಗಳಾಗಿ ವಿಂಗಡಿಸಿರೋದು. ಹೇಗೆ ಅಂದರೆ, ಜನರನ್ನ ಅವರವರ ಉದ್ದಿಮೆಗೆ ಅನುಗುಣವಾಗಿ ನಾವು ಡಾಕ್ಟರು, ಲಾಯರು, ಟೀಚರು, ಅಡ್ಮಿನಿಸ್ಟ್ರೇಟರು, ಪಾಲಿಟಿಷಿಯನ್ ಇತ್ಯಾದಿಯಾಗಿ ವಿಂಗಡಿಸ್ತೇವೆ. ಅದರಂತೆಯೇ ಜನರ ಮಾನಸಿಕ ಗುಣಗಳಿಗೆ ಹಾಗೂ ಕರ್ಮಗಳಿಗೆ ಅನುಸಾರವಾಗಿ 4 ಜಾತಿಗಳನ್ನು ಪೂರ್ವದಲ್ಲಿ ರೂಪಿಸಲಾಯಿತು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಚಾತುರ್ವರ್ಣ್ಯಂ ಅಂದರೆ
ಮಾನವ ಸಮಾಜದ 4 ವಿಭಾಗಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಮಯ ಅಂದರೆ ನನ್ನಿಂದ, ಸೃಷ್ಟಂ ಅಂದರೆ ಸೃಷ್ಟಿಯಾಗಿದೆ. ಗುಣಕರ್ಮ ವಿಭಾಗಶಃ, ಗುಣ ಅಂದರೆ ಗುಣದ ಮತ್ತು ಕರ್ಮ ಅಂದರೆ ಕೆಲಸದ, ವಿಭಾಗಶಃ ವಿಭಾಗದ ಮೂಲಕ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅಂದರೆ ಸತ್ವ, ರಜಸ್ಸು ಮತ್ತು ತಮಸ್ಸು ಇವುಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ ಅಂತಾನೆ ಭಗವಂತ. 4 ವರ್ಣಗಳನ್ನ, 4 ತರಹದ ಜನರನ್ನ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಇವುಗಳನ್ನು ಆಧರಿಸಿದ ಈ ಸಾಮಾಜಿಕ ವ್ಯವಸ್ಥೆಯು ಅವರವರ ಒಲವು ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಗುಣಕರ್ಮ ವಿಭಾಗಶಃ ಅವರ ಗುಣ ಮತ್ತು ಕ್ರಿಯೆಗಳಿಗೆ ಅನುಗುಣವಾಗಿ 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಿವೆ. ಯಾವುದೇ ಸಮಾಜದಲ್ಲೂ ಇದು ಇರತಕ್ಕದ್ದೇ. ಒಬ್ಬನು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ ಅಥವಾ ಶೂದ್ರನೋ ಅಂತ ನಿರ್ಧರಿಸುವುದು ಇದೇನೆ. ಯಾವುದೇ ಕುಟುಂಬವು ಇವುಗಳಲ್ಲಿ ಯಾವುದೇ ರೀತಿಯ ಮಕ್ಕಳನ್ನು ಪಡೆದಿರಬಹುದು. ಒಬ್ಬನು ಮಿಲಿಟರಿಗೆ ಸೇರಿರಬಹುದು, ಇನ್ನೊಬ್ಬ ವ್ಯಾಪಾರ ಮಾಡಬಹುದು, ಇನ್ನೊಬ್ಬ ವ್ಯವಸಾಯ ಮಾಡಬಹುದು, ಇನ್ನೊಬ್ಬ ಕಾಯಕವನ್ನೇ ಇಷ್ಟಪಡಬಹುದು. ಈ ರೀತಿಯಾಗಿ ಬೇರೆ ಬೇರೆ ಜನರು ತಮ್ಮ ಮನಸ್ಸಿನ ಒಲವುಗಳಿಗೆ, ಗುಣಗಳಿಗೆ ಅನುಗುಣವಾದ ವೃತ್ತಿಗಳನ್ನು ಅವಲಂಬಿಸಿ ವಿವಿಧ ಕರ್ಮಗಳನ್ನು ಕೈಗೊಳ್ತಾರೆ. ಇದು ವ್ಯಕ್ತಿಯೊಬ್ಬನ ಸ್ವಾತಂತ್ರ್ಯವನ್ನು ತೋರಿಸುತ್ತೆ. ನೀವು ಏನನ್ನೇ ನಿಮ್ಮ ವೃತ್ತಿಯಾಗಿ ಮಾಡೋದಕ್ಕೆ ಬಯಸ್ತೀರೋ ಅದನ್ನು ಮಾಡೋದಕ್ಕೆ ನಿಮಗೆ ಸ್ವಾತಂತ್ರ್ಯವಿದೆ. ಈ ವಿಷಯವಾಗಿ ಇರುವ ಶ್ರೀಕೃಷ್ಣನ ಮಾತಿಗೆ ಮೂಲದಲ್ಲಿ ಇರುವ ಅರ್ಥ ಇದೇನೆ. ಜೀವನು ಮಾಯೆಯ ತ್ರಿಗುಣಗಳಿಂದ ಹೇಗೆ ಬಂಧಿತನಾಗ್ತಾನೆ ಅನ್ನೋದನ್ನ ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಆ 3 ಗುಣಗಳು ಸತ್ವ, ರಜಸ್ಸು ಮತ್ತು ತಮಸ್ಸು. ಈ ಗುಣಗಳ ಮೂಲಕ ಜೀವನು ಬಾಹ್ಯ ಪ್ರಪಂಚದಲ್ಲಿ ಪ್ರಕಟಗೊಳ್ತಾನೆ. ಅವನವನ ಗುಣಗಳಿಗೆ ಸರಿಯಾಗಿ ಅವನವನ ಕರ್ಮಗಳು, ಅವನವನ ಕರ್ಮಗಳಿಂದ ಅವನವನ ವರ್ಣವು ಬಂದಿದೆ. ಯಾವ ಒಂದು ಮನುಷ್ಯ ಸಮಾಜದ ಸುಸ್ಥಿತಿಗಾದರೂ ಅವಶ್ಯವಾದ ಸೇವೆಗಳು 4 ವಿಧವು. 1 ವಿದ್ಯೆ, 2ನೇದು ಸಂರಕ್ಷಣೆ, 3ನೇದು ಧನಧಾನ್ಯ ಸಮೃದ್ಧಿ, 4ನೇದು ಕಾರ್ಮಿಕ ಪರಿವಾರ. ಈ 4ರಲ್ಲಿ ಯಾವ ಒಂದು ನ್ಯೂನವಾದರೂ ಸಮಾಜದ ಯೋಗಕ್ಷೇಮಗಳಿಗೆ ನ್ಯೂನತೆ ಬರುತ್ತೆ. ಅವೆಲ್ಲ ಸಮಾನ ಅವಶ್ಯಕತೆಗಳು. ಅವುಗಳಿಗೆ ಬೇಕಾದ ಪಟುತ್ವಗಳು ಹೀಗಿದೆ. 1ನೇದು ವಿದ್ಯೆ, ಇದಕ್ಕೆ ಬುದ್ಧಿ, ಶ್ರಮ, ಆತ್ಮ ಸಂಯಮಗಳು. 2ನೇದು ಸಂರಕ್ಷಣೆ, ಇದಕ್ಕೆ ಧೈರ್ಯ, ಬಾಹುವೀರ್ಯಗಳು. 3ನೇದು ಧನಧಾನ್ಯ ಸಮೃದ್ಧಿ, ಇದಕ್ಕೆ ಲಾಭ, ಚಿಂತನೆ, ಉಪಾಯ, ಯೋಜನೆಗಳು. 4ನೇದು ಕಾರ್ಮಿಕ ಪರಿವಾರ, ಇದಕ್ಕೆ ದೇಹದಾಢ್ಯ, ವಿಧಿ, ಪರಿಪಾಲನೆಗಳು. ಈ 4 ಬಗೆಯ ಗುಣ ಸಂಪತ್ತುಗಳಲ್ಲಿ 4 ಯಾವೊಬ್ಬ ಮನುಷ್ಯನಲ್ಲಿಯೂ ಸರಿಸಮವಾಗಿ ಸೇರಿರೋದಿಲ್ಲ. 2-3 ಕೂಡ ಒಬ್ಬನಲ್ಲಿ ಸೇರಿರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಆ 4 ಬಗೆಯ ಗುಣ ಸಂಪತ್ತುಗಳ ಪೈಕಿ ಯಾವುದೋ ಒಂದು ಬಗೆಯದು ಹೆಚ್ಚಾಗಿಯೂ ಮಿಕ್ಕವು ಕೊಂಚ ಕೊಂಚವಾಗಿಯೂ ಸೇರಿರುತ್ತೆ. ಯಾವ ಬಗೆಯ ಗುಣ ಸಂಪತ್ತು ಹೆಚ್ಚಾಗಿರುತ್ತೋ ಅದರಂತೆ ಕರ್ಮ ನಿಷ್ಕರ್ಷೆ, ಅದನ್ನು ಅನುಸರಿಸಿ ಜಾತಿ ನಿಷ್ಕರ್ಷೆ. ಇದು ವರ್ಣ ವ್ಯವಸ್ಥೆಯ ಅಂತರಂಗ. ಈ ವ್ಯವಸ್ಥೆಯ ಮೂಲ ಅಭಿಪ್ರಾಯ ಎಲ್ಲ ಜನರೂ ಎಲ್ಲ ಕಾರ್ಯಗಳಿಗೂ ಸಮಾನ ಸಮರ್ಥರಲ್ಲ ಅನ್ನೋದು. ಆದ್ದರಿಂದ ಜನ ತಮ್ಮಲ್ಲಿ ನೈಜವಾಗಿರುವ ಗುಣಭೇದ, ಶಕ್ತಿಭೇದಗಳನ್ನು ಅನುಸರಿಸಿ ತಮ್ಮ ತಮ್ಮ ಜೀವಿಕಾ ವೃತ್ತಿಗಳನ್ನು ಕಂಡುಕೊಳ್ಳಬೇಕಾದದ್ದು. ಹುಟ್ಟಿನಿಂದ ಯಾರೂ ಬ್ರಾಹ್ಮಣರಾಗೋದಿಲ್ಲ. ಸದ್ಭಾವನೆಗಳಿಂದ, ಉನ್ನತ ಆಲೋಚನೆಗಳಿಂದ ಮಾತ್ರ
ಬ್ರಾಹ್ಮಣತ್ವವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ದೈಹಿಕ ಗುರುತುಗಳಿಂದಾಗಲಿ ಇಲ್ಲವೇ ಬಾಹ್ಯ ಪ್ರಪಂಚದಲ್ಲಿ ಮಾಡುವ ದೈಹಿಕ ಕ್ರಿಯೆಗಳಿಂದಾಗಲಿ ಬ್ರಾಹ್ಮಣ ಅಂತ ಪರಿಗಣಿಸಲಾಗೋದಿಲ್ಲ. ಯಾರ ಕರ್ಮಗಳು ಆಲೋಚನೆಗಳು ಸಾತ್ವಿಕವಾಗಿರುತ್ತವೋ ಅಂತಹವನು ಬ್ರಾಹ್ಮಣ. ಆಲೋಚನಾ ಜೀವಿ ಅವನು, ಮೇಧಾವಿ. ಸಮಾಜದ ಉದ್ದೇಶಗಳೇನು, ಅವುಗಳನ್ನು ಸಾಧಿಸುವುದು ಹೇಗೆ ಅನ್ನೋದನ್ನ ಕೂಲಂಕುಷವಾಗಿ ವಿಚಾರಿಸಿ ಅದಕ್ಕೆ ದಾರಿಯನ್ನು ತೋರಿಸ್ತಾನೆ. ಇವನು ಮಾನವ ಕೋಟಿಯ ಸಮಷ್ಟಿಯ ಜೀವನಕ್ಕೆ ಜ್ಞಾನವನ್ನು ಧಾರೆ ಎರೆಯುವನು. ಎರಡನೆಯವನೇ ಕ್ಷತ್ರಿಯ. ಯಾವನ ಆಲೋಚನೆಗಳು ಕರ್ಮಗಳು ರಜೋಗುಣ ಪ್ರಧಾನವಾಗಿರುತ್ತವೋ ಅವನು ಕ್ಷತ್ರಿಯನು. ಸಮಾಜವನ್ನ ಆಳುವವನು, ಅದನ್ನು ತನ್ನ ಶಕ್ತಿಯ ಬೇಲಿಯಿಂದ ರಕ್ಷಿಸುವವನು. ಹೊರಗಿನಿಂದ ಶತ್ರುಗಳು ಬಂದು ಸಮಾಜದ ಮೇಲೆ ಬೀಳದಂತೆ ನೋಡಿಕೊಳ್ಳುವವನು ಮತ್ತು ಸಮಾಜದೊಳಗೆ ಸಮಾಜಘಾತಕ ಶಕ್ತಿಗಳು ಹಾವಳಿ ಮಾಡದಂತೆ ನೋಡಿಕೊಳ್ಳುವವನು. ತನಗೆ ತೊಂದರೆಯಾದರೂ ಸರಿಯೇ, ಜನರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಾಗಿರುವವನು. ಉದಾಹರಣೆಗೆ ಸೈನ್ಯ, ಕೋರ್ಟು, ಕಚೇರಿ, ಪೊಲೀಸು ಮುಂತಾದವುಗಳು. ಮೂರನೆಯವನು ವೈಶ್ಯ. ಯಾರಲ್ಲಿ ರಜೋಗುಣವು ಪ್ರಧಾನವಾಗಿದ್ದು ಸತ್ವವೂ ಸ್ವಲ್ಪ ಇರುತ್ತೋ ಅವನು ವೈಶ್ಯನು. ವ್ಯಾಪಾರದಲ್ಲಿ, ಕೈಗಾರಿಕೆಯಲ್ಲಿ, ವ್ಯವಸಾಯದಲ್ಲಿ ಪರಿಣಿತನು. ಉತ್ಪತ್ತಿಯಾದ ವಸ್ತುವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಂಚುವವನು, ಇರುವ ಕಡೆಯಿಂದ ಇಲ್ಲದ ಕಡೆಗೆ ಹಂಚುವವನು. ಇದರಿಂದಲೇ ಸಮಾಜದಲ್ಲಿ ಎಲ್ಲರಿಗೂ ತಮಗೆ ಬೇಕಾದ ವಸ್ತುಗಳು ಸಿಕ್ಕುತ್ತವೆ. ನಾಲ್ಕನೆಯವರೇ ಶ್ರಮಜೀವಿಗಳು. ಆಲೋಚನೆಗಳು ತಮೋ ಪ್ರಧಾನವಾಗಿರುತ್ತವೋ ಅಂಥವರು. ಆಹಾರ, ಬಟ್ಟೆ, ಬರೆಗಳನ್ನು ಉತ್ಪತ್ತಿ ಮಾಡುವ ಕಾರ್ಮಿಕ ತಂಡದವರು. ನಾವು ಯಾವ ದೇಶವನ್ನ ನೋಡಿದ್ರೂ ಈ ವಿಭಾಗವನ್ನ ನೋಡ್ತೇವೆ. ಆದರೆ ಭಾರತದಲ್ಲಿ ಮೊದಲು ಶ್ರೀಕೃಷ್ಣ ಹೇಳುವಂತೆ ಅವರವರು ಮಾಡುವ ಕರ್ಮ ಮತ್ತು ಗುಣದಿಂದ ಅವರು ಎಂತೆಂತಹ ವರ್ಣಕ್ಕೆ ಸೇರಿದವರು ಅಂತ ನಿಷ್ಕರ್ಷಿಸಲ್ಪಟ್ಟಿದ್ರು. ಕಾಲಕ್ರಮೇಣ ಅದು ಜನ್ಮದಿಂದಲೇ ನಿಷ್ಕರ್ಷಿಸಲ್ಪಡ್ತಾ ಹೋಯಿತು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೆ ಅವನು ಆ ಕರ್ಮವನ್ನ ಮಾಡದೇ ಇದ್ದರೂ, ಆ ಗುಣ ಇಲ್ಲದೇ ಇದ್ದರೂ ಬ್ರಾಹ್ಮಣ ಅಂತ ಕರೆದ್ರು. ಅದರಂತೆಯೇ ಕ್ಷತ್ರಿಯ, ವೈಶ್ಯ, ಶೂದ್ರರು. ಬ್ರಾಹ್ಮಣತ್ವದ ಆದರ್ಶವನ್ನ ಕುರಿತು ಭಗವಾನ್ ಬುದ್ಧನ ಸಂದೇಶ. ಭಗವಾನ್ ಬುದ್ಧ ಭಾರತದಲ್ಲಿ ಅವತರಿಸಿ ಪ್ರೇಮ ಕಾರುಣ್ಯಗಳ ತನ್ನ ಸಂದೇಶವನ್ನ ಪ್ರಚುರಪಡಿಸಿದನಲ್ಲದೆ ಯಾವುದೇ ಜಾತಿ ಮತಗಳ ಭೇದವಿಲ್ಲದಂತೆ ಯಾರು ಬೇಕಾದರೂ ಸೇರಬಹುದಾಗಿದ್ದ ಸನ್ಯಾಸಿಗಳ ಸಂಘವೊಂದನ್ನು ಸ್ಥಾಪಿಸಿದ. ಆದರೆ ಅವನು ಬ್ರಾಹ್ಮಣತ್ವದ ಆದರ್ಶವನ್ನ ತುಂಬಾ ಗೌರವದಿಂದ ಕಂಡು ಮೆಚ್ಚಿಕೊಂಡಿದ್ದ. ಬೌದ್ಧ ಶಾಸ್ತ್ರಗಳಲ್ಲಿ ಒಂದಾದ ಸುತ್ತಪಿಟಕದಲ್ಲಿರುವ ಕುದ್ದಕ ನಿಕಾಯದ ಒಂದು ಭಾಗವಾದ ಧಮ್ಮಪದದಲ್ಲಿ ಬ್ರಾಹ್ಮಣತ್ವದ ಆದರ್ಶವನ್ನ ಮುಕ್ತವಾಗಿ ಪ್ರಶಂಸಿಸುವ ಬ್ರಾಹ್ಮಣ ವಗ್ಗ ಅನ್ನೋ ಅಧ್ಯಾಯದಲ್ಲಿ ಹೀಗೆ ವಿವರಿಸಿದೆ. ಯಾವನು ಸಂಕೋಲೆಗಳಿಂದಲೂ ಭಯದಿಂದಲೂ ಮುಕ್ತನಾಗಿರುವನೋ, ಯಾವನಿಗೆ ಈ ದಡವಾಗಲಿ ಆ ದಡವಾಗಲಿ ಅಥವಾ ಎರಡೂ ಆಗಲಿ ಇಲ್ಲವೋ ಅವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಯಾವನು ಧ್ಯಾನಸ್ಥ ಸ್ವಭಾವದವನಾಗಿರುವನೋ, ಯಾವನು ಆಸೆಗಳಿಂದ ಮುಕ್ತನು, ಸ್ಥಿತನು, ಕಲ್ಮಶರಹಿತನು, ಕೃತಕೃತ್ಯನು, ಉನ್ನತ ಸಂತನೂ ಆಗಿರುವನೋ ಅವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಕೇಡನ್ನು ಬದಿಗಿರಿಸಿರುವುದರಿಂದ ಅವನನ್ನು ಬ್ರಾಹ್ಮಣನೆಂದು ಕರೆಯುತ್ತಾರೆ. ಪ್ರಶಾಂತತೆಯಲ್ಲಿ ವಾಸಿಸುವುದರಿಂದ ಶ್ರಮಣನೆಂದು ಕರೆಯುತ್ತಾರೆ. ಕಲ್ಮಶಗಳನ್ನು ಬದಿಗೆ ಇರಿಸಿರುವುದರಿಂದ ಪಬ್ಬಜಿತನೆನ್ನುತ್ತಾರೆ. ಯಾವನು ದೇಹದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ಹಿಂಸಿಸುವುದಿಲ್ಲವೋ, ಯಾರು ಈ ಮೂರರಲ್ಲಿ ಸಂಯಮ ಉಳ್ಳವನೋ ಅವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ.
ಜಟೆಯಿಂದಾಗಲಿ ಹುಟ್ಟಿನಿಂದಾಗಲಿ ಜಾತಿಯಿಂದಾಗಲಿ ಒಬ್ಬನು ಬ್ರಾಹ್ಮಣನಾಗುವುದಿಲ್ಲ. ಯಾವನಲ್ಲಿ ಸತ್ಯವಿದೆಯೋ ಧರ್ಮವಿದೆಯೋ ಅವನು ಬ್ರಾಹ್ಮಣ. ಯಾವನು ಆಳವಾದ ವಿವೇಚನೆಯುಳ್ಳವನೋ, ಯಾವನು ಜ್ಞಾನಿಯೋ, ಯಾವನು ಸರಿಯಾದ ಮತ್ತು ತಪ್ಪಾದ ಮಾರ್ಗಗಳನ್ನು ತಿಳಿದಿರುವನೋ ಮತ್ತು ಯಾವನು ಔನ್ನತ್ಯವನ್ನು ಮುಟ್ಟಿರುವನೋ ಅವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಬ್ರಾಹ್ಮಣ ವರ್ಗ ಈ ಅಧ್ಯಾಯದಲ್ಲಿ ಹೀಗೆ ವಿವರಿಸಿದೆ. ಉಪನಿಷತ್ತುಗಳು, ಬುದ್ಧ, ಶಂಕರಾಚಾರ್ಯ ಎಲ್ಲರೂ ಬೋಧಿಸಿರುವಂತೆ ಬ್ರಾಹ್ಮಣ ಈ ಶಬ್ದದ ಅರ್ಥ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನು, ಆ ಮೂಲಕ ಸಂಪೂರ್ಣವಾಗಿ ಭೂತ ದಯೆ ಪ್ರೇಮಗಳನ್ನು ಉಳ್ಳವನು ಅಂತ. ಬ್ರಾಹ್ಮಣತ್ವ ಅಂದರೆ ಯಾವುದೋ ಒಂದು ವ್ಯಕ್ತಿಯೋ ಗುಂಪೋ ಅಲ್ಲ, ಆದರೆ ಅದು ಮಾನವನ ವಿಕಾಸದ ಅತ್ಯುನ್ನತ ಮಟ್ಟವನ್ನು ಸೂಚಿಸುತ್ತೆ. ಎಲ್ಲರೂ ಮಾನವ ವಿಕಾಸದ ಒಂದು ದಿಕ್ಕನ್ನ ಹಿಡಿದು ಸಾಗಬೇಕು ಅಂತ ಹೇಳ್ತಾರೆ. ಹಿಂಸೆ ದ್ವೇಷಗಳಿಲ್ಲದ, ಪ್ರೇಮಿಯೂ ದಯಾವಂತನೂ ಆದ ಸಾತ್ವಿಕ ಮನುಷ್ಯನಾಗೋದು ಅನ್ನೋದೇ ದಿಕ್ಕು ಮತ್ತೆ ಗುರಿ. ಸಮಾಜದಲ್ಲಿ ಇಂಥ ಸಾತ್ವಿಕ ಜನ ಇದ್ದರೆ ಕಾವಲು ಭಟರ ಅಗತ್ಯವೇ ಇರಲಾರದು, ರಾಜ್ಯಾಂಗವೂ ಬೇಕಿರೋದಿಲ್ಲ, ಕಾನೂನು ಕಟ್ಟಳೆಗಳೂ ಅಗತ್ಯ ಇರೋದಿಲ್ಲ. ಏಕೆಂದರೆ ತಮ್ಮನ್ನು ತಾವೇ ಶಿಸ್ತಿಗೆ ಒಳಪಡಿಸಿಕೊಂಡಿರುವ ಹಾಗೂ ಇತರರೆಲ್ಲರೊಡನೆ ತಮ್ಮ ಆಧ್ಯಾತ್ಮಿಕ ಐಕ್ಯವನ್ನು ಸಾಕ್ಷಾತ್ಕರಿಸಿಕೊಂಡಿರುವ ಜನರು ಆ ಸಮಾಜದಲ್ಲಿ ಇರ್ತಾರೆ. ಭಾರತದ ಪ್ರಕಾರ ಯಾವ ಸಮಾಜದಲ್ಲಿ ಸಾತ್ವಿಕರು, ಆಧ್ಯಾತ್ಮ ವಿಕಾಸ ಹೊಂದಿದವರು, ಆತ್ಮನ ಪ್ರಕಾಶವನ್ನು ಸಾಧಿಸಿಕೊಂಡವರೂ ಆದ ಇಂಥ ಜನರು ಅಧಿಕ ಸಂಖ್ಯೆಯಲ್ಲಿ ಇರ್ತಾರೋ ಅದೇ ಅತ್ಯಂತ ಮುಂದುವರೆದ ಸಮಾಜ. ಮೂಲ ವೇದಾಂತದ ಅರ್ಥದಲ್ಲಿ ಇಂಥ ಸಾಧನೆ ಮಾಡಿದ ಮನುಷ್ಯನನ್ನ ಬ್ರಾಹ್ಮಣ ಅಂತ ಕರೀತಾರೆ ಹೊರತು ಯಾವುದೋ ಜಾತೀಯತೆಯ ಕೇಡಿನ ಅರ್ಥದಲ್ಲಿ ಅಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬ್ರಾಹ್ಮಣ ಅನ್ನುವ ಪದದ ನಿರೂಪಣೆ ಹೀಗಿದೆ. ಯಾವನು ಅಕ್ಷರವಾದ ಅಂದರೆ ನಾಶವಿಲ್ಲದ ಸತ್ಯವನ್ನು ತಿಳಿದುಕೊಳ್ಳದೆ ಈ ಪ್ರಪಂಚದಿಂದ ಹೊರಟು ಹೋಗುತ್ತಾನೆಯೋ ಅವನು ಕೃಪಣ. ಆದರೆ ಯಾವನು ಈ ಅಕ್ಷರವನ್ನು ಅರಿತ ಮೇಲೆ ಹೊರಟು ಹೋಗುತ್ತಾನೆಯೋ ಅವನು ಬ್ರಾಹ್ಮಣ ಅಂತ. ಉಪನಿಷತ್ತಿನ ಈ ವಾಕ್ಯದ ಮೇಲೆ ಭಾಷ್ಯವನ್ನ ಬರಿತಾ ಶಂಕರಾಚಾರ್ಯರು ಕೃಪಣ ಅನ್ನೋ ಮಾತನ್ನ ಹಣ ಕೊಟ್ಟು ಕೊಂಡುಕೊಂಡ ಜೀತದಾಳಿನ ಹಾಗೆ ದುಃಖಿಯಾದ ಅಂತ ನಿರೂಪಿಸ್ತಾರೆ. ಬ್ರಾಹ್ಮಣ ಅನ್ನೋದು ಒಂದು ನಮೂನೆ, ಕ್ಷತ್ರಿಯ ಅನ್ನೋದು ಇನ್ನೊಂದು ನಮೂನೆ, ಹೀಗೆಯೇ ವೈಶ್ಯ ಮತ್ತು ಶೂದ್ರಗಳು. ಈ ಎಲ್ಲ ಸಾಮಾಜಿಕ ವಿಂಗಡಣೆಗಳ ಗುರಿ ಏನು? ಕೊನೆಗೆ ಎಲ್ಲರೂ ಈ ಬ್ರಾಹ್ಮಣ ನಮೂನೆಗೆ ವಿಕಾಸ ಹೊಂದಬೇಕು ಅನ್ನೋದು. ಯಾರು ಸ್ವಾರ್ಥಿಯಲ್ಲವೋ, ಯಾರು ಎಲ್ಲರೊಂದಿಗೆ ಏಕಭಾವವುಳ್ಳವನಾಗಿರುವನೋ, ಯಾರು ಈ ಜನ್ಮದಲ್ಲಿಯೇ ದೇವರನ್ನ ಸಾಕ್ಷಾತ್ಕರಿಸಿಕೊಂಡಿರುವನೋ ಅವನೇ ಬ್ರಾಹ್ಮಣ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ತಸ್ಯ ಅಂದರೆ ಅದರ, ಕರ್ತಾರಂ ಕರ್ತೃವಾದರು, ಅಪಿ ಸಹ, ಅವ್ಯಯಂ ಅಂದರೆ ಬದಲಾವಣೆ ಇಲ್ಲದವನು, ಮಾಂ ನನ್ನನ್ನು, ಅಕರ್ತಾರಂ ಅಂದರೆ ಕರ್ತಾರನಲ್ಲವೆಂದು, ವಿದ್ದಿ ಅಂದರೆ ತಿಳಿದುಕೋ. ಗುಣಗಳ ಮತ್ತು ಕರ್ಮಗಳ ವಿಂಗಡಣೆಗೆ ತಕ್ಕಂತೆ 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಿವೆ. ನಾನು ಅದರ ಕರ್ತೃವಾದರೂ ನನ್ನನ್ನು ಅಕರ್ತಾರನೆಂದು ತಿಳಿ. ಆತ್ಮಸ್ವರೂಪಿಯಾದ ಕೃಷ್ಣ ತಾನೇ ಇದರ ಕರ್ತೃ ಅಂತ ಇಲ್ಲಿ ಹೇಳ್ತಾನೆ. ಹೇಗೆ ಸಾಗರವು ಎಲ್ಲ ದೊಡ್ಡ ಮತ್ತು ಚಿಕ್ಕ ಅಲೆಗಳಿಗೂ
ನೊರೆಗಳಿಗೂ ಗುಳ್ಳೆಗಳಿಗೂ ತಾನೇ ಕರ್ತೃ ಅಂತ ಹೇಳಿಕೊಳ್ಳುತ್ತೋ, ಹೇಗೆ ಚಿನ್ನವು ಪ್ರಪಂಚದಲ್ಲಿನ ಎಲ್ಲಾ ಚಿನ್ನದ ಆಭರಣಗಳ ಸೃಷ್ಟಿಕರ್ತ ತಾನು ಅಂತ ಹೇಳಿಕೊಳ್ಳುತ್ತೋ, ಹಾಗೆಯೇ ಕೃಷ್ಣನು ತಾನು ಚಾತುರ್ವರ್ಣ್ಯದ ಕರ್ತೃ ಅಂತ ಹೇಳಿದಾನೆ. ಶ್ರೀಕೃಷ್ಣ ತಾನೇ ಅವುಗಳನ್ನೆಲ್ಲ ಮಾಡಿದ್ರೂ ತಾನು ಅಕರ್ತ ಅಂತ ಹೇಳ್ತಾನೆ. ಯಾವಾಗ ಒಬ್ಬ ತಾನು ಫಲಾಪೇಕ್ಷೆಯಿಂದ ಮಾಡುವನೋ ಅವನಿಗೆ ಕರ್ತೃತ್ವ ಬರುತ್ತೆ. ಆದರೆ ದೇವರಿಗೆ ಇವುಗಳ ಮೇಲೆ ಯಾವ ಆಸಕ್ತಿನೂ ಇಲ್ಲ. ಅವನು ಕರ್ಮ ಮಾಡಿದ್ರೂ ಅದರ ಫಲಕ್ಕೆ ಒಳಗಾಗಿಲ್ಲದೆ ಇರೋದ್ರಿಂದ ಮಾಡಿಲ್ಲದಂತೆಯೇ. ಇದರಂತೆಯೇ ಅವನು ಅವ್ಯಯ, ಯಾವ ಬದಲಾವಣೆಗೂ ಸಿಕ್ಕಿಲ್ಲದೆ ಇರುವನು. ಗುಣಕ್ಕೆ ತಕ್ಕಂತೆ ಮನುಷ್ಯ ಕರ್ಮವನ್ನ ಆರಿಸ್ಕೊಳ್ತಾನೆ. ಕರ್ಮಕ್ಕೆ ತಕ್ಕಂತೆ ಅವನಿಗೆ ಫಲಾಫಲಗಳು ಬರುತ್ತವೆ. ಆ ಫಲಕ್ಕೆ ಕೈಯೊಡ್ಡಿದ್ರೆ ಮನುಷ್ಯ ಬದ್ಧನಾಗ್ತಾನೆ. ಕೇವಲ ವಾಸನೆ ನಾಶವಾಗಲಿ ಅಂತ ನಿಸ್ಸಂಗನಾಗಿ ಫಲಾಪೇಕ್ಷೆಯನ್ನ ಬಿಟ್ಟು ಕರ್ಮ ಮಾಡಿದರೆ ಅವನು ಬಂಧ ಮುಕ್ತನಾಗ್ತಾನೆ. ಇದಕ್ಕೆಲ್ಲ ಒಂದು ಅವಕಾಶವನ್ನ ಕಲ್ಪಿಸ್ತಾನೆ ಭಗವಂತ. ಇದಕ್ಕಿಂತ ಬೇರೆ ಯಾವ ವಿಧವಾದ ಆಸಕ್ತಿಯೂ ಅವನಲ್ಲಿ ಇಲ್ಲ. ನಾನೇ ಅದರ ಕರ್ತೃ ಆದರೂ ನನ್ನನ್ನು ಅಕರ್ತ ಅಂತ ತಿಳಿ ಅಂತ ಹೇಳ್ತಾನೆ. ವೇದಾಂತದಲ್ಲಿ ಇಂತಹ ವಿರೋಧಾಭಾಸಗಳು ಸಾಕಷ್ಟು ಇವೆ. ಎಲ್ಲಿಯವರೆಗೆ ನಾವು ಆ ಶಬ್ದಗಳ ಅರ್ಥವನ್ನ ಗಹನವಾಗಿ ವಿಚಾರ ಮಾಡೋದಿಲ್ಲವೋ ಅಲ್ಲಿಯವರೆಗೆ ಅವು ಬಿಡಿಸಲಾರದ ಗಂಟಾಗಿ ಬಿಡುತ್ತೆ. ಉದಾಹರಣೆಗೆ, ನಾನು ರೈಲು ಹಿಡಿದು ಇಲ್ಲಿಗೆ ಬಂದೆ. ಜನರು ಇಂತಹ ಮಾತುಗಳನ್ನು ಆಡೋದನ್ನು ನಾವು ಕೇಳ್ತಾ ಇರ್ತೇವೆ. ಅಂತಹ ಮಾತುಗಳನ್ನು ಕೇಳುವಾಗ ಅಲ್ಲಿ ಅಡಗಿರುವ ಅರ್ಥವನ್ನ ನಾವು ಗ್ರಹಿಸ್ತೇವೆ. ರೈಲನ್ನ ಹಿಡಿದು ಯಾರೂ ದೂರ ಹೋಗಲಾರರು, ಆದರೂ ಅದು ನಿಜ. ನಾವು ಬಸ್ಸಿನೊಳಗೋ ಇಲ್ಲವೇ ರೈಲಿನೊಳಗೋ ಪ್ರಯಾಣ ಮಾಡುವಾಗ ನಾವು ನಡ್ಕೊಂಡು ಹೋಗ್ತಾ ಇರೋದಿಲ್ಲ, ಓಡಾಡೋದಿಲ್ಲ, ನಾವು ಕುಳಿತೇ ಇರ್ತೇವೆ. ಆದರೂ ನಮ್ಮ ಪ್ರಯಾಣ ಸಾಗ್ತಾ ಇರುತ್ತೆ. ಏಕೆಂದ್ರೆ ನಾವು ಕುಳಿತಿರುವ ವಾಹನ ಚಲಿಸ್ತಾ ಇರುತ್ತೆ. ಇದನ್ನ ಬೇರೆ ಪದಗಳಲ್ಲಿ ಹೇಳೋದು ಅಂದ್ರೆ ವಾಹನದ ಚಲನೆ ನಮಗೂ ಅನ್ವಯಿಸುತ್ತೆ. ಅಂತೆಯೇ ಮನಸ್ಸು ಮತ್ತು ಬುದ್ಧಿ ಮಾಡುವ ಕೆಲಸಗಳನ್ನು ನಾವು ಆತ್ಮನಲ್ಲಿ ಆರೋಪಿಸ್ತೇವೆ. ವಾಸ್ತವವಾಗಿ ಭಗವಂತನು ನಿರ್ಗುಣನು, ನಿಷ್ಕ್ರಿಯನು, ಅಕರ್ತನು ಮತ್ತು ಅಭೋಕ್ತನು.